ಜ್ಞಾನ ಇದೆ ಎಂದರೆ ಅವನನ್ನು ಜ್ಞಾನಿ ಎಂದು ಕರೆಯುತ್ತೇವೆ ಅಥವಾ ಬುದ್ಧಿವಂತ ಎಂದು ಕರೆಯುತ್ತೇವೆ ಅಥವಾ ಜಾಣ, ಬುದ್ಧಿ ಎಂದು ಇವೆಲ್ಲ ಅರ್ಥಗಳು ಬರುತ್ತವೆ. ಆದರೆ ಮನುಷ್ಯನಿಗೆ ಜ್ಞಾನ ಇಲ್ಲ ಎಂದರೆ ಅವನು ಜ್ಞಾನಿ, ಅಜ್ಞಾನಿ, ಅಮಾಯಕ ಎಂದು ಕರೆಯುತ್ತೇವೆ. ಯಾರಿಗೆ ಜ್ಞಾನ ಇಲ್ಲ ಅವರನ್ನು ಅಮಾಯಕ ಅಂತ ಕರೆಯುತ್ತೇವೆ. ಗೊತ್ತಿಲ್ಲ ಅಥವಾ ದಡ್ಡನು. ಉದಾಹರಣೆ, ಬೈಕ್ ಹೊಡೆಯೋದು ಗೊತ್ತಿಲ್ಲ ಎಂದರೆ ಅವನು ಅಮಾಯಕ ಹುಡುಗ ಎಂದು ಹೇಳಬಹುದು. ಆದರೆ ಒಂದು ವಿಷಯವನ್ನು ಗೊತ್ತಿದೆ ಎಂದರೆ ಅವನನ್ನು ಬುದ್ಧಿವಂತ, ಜಾಣ ಎಂದು ಕರೆಯುತ್ತೇವೆ. ಜ್ಞಾನ ಇದೆ ಎಂದರೆ ಅವನನ್ನು ಜ್ಞಾನಿ ಅಂತ ಕರೆಯುತ್ತೇವೆ ಅಥವಾ ಬುದ್ಧಿವಂತ, ಬುದ್ಧಿ ಅಂತೂ ಕರೆಯುತ್ತೇವೆ. ಜಾಣತನ. ಯಾರಲ್ಲಿ ಜ್ಞಾನ ಇದೆ ಅವನನ್ನು ಬುದ್ಧಿವಂತ, ಜಾಣ ಎಂದು ಕರೆಯುತ್ತೇವೆ. ಜ್ಞಾನ ಇಲ್ಲ ಎಂದರೆ ಅವನನ್ನು ಅಮಾಯಕ ಅಥವಾ ಮೂರ್ಖ, ಬೇಗ ಮೋಸ ಹೋಗಿಬಿಡುತ್ತಾನೆ. ಜ್ಞಾನ ಇದೆ ಎಂದರೆ ಅವನನ್ನು ಜಾಣ, ಬುದ್ಧಿ ಮತ್ತು ಬುದ್ಧಿವಂತ, ತಿಳಿದವನು, ಉಪಾಯ ಮಾಡುತ್ತಾ ಇದ್ದಾನೆ. ಅಥವಾ ಜ್ಞಾನ ಇಲ್ಲ ಎಂದರೆ ಅವನು ಮೂರ್ಖ. ಜ್ಞಾನ ಇಲ್ಲ ಅಂದರೆ ಮೂರ್ಖ, ಬುದ್ಧಿಹೀನ, ತಿಳಿಯೇ ಮೋಸಕ್ಕೆ ಬಲಿಯಾಗುತ್ತಾನೆ. ಬುದ್ಧಿ ಇದೆ ಎಂದರೆ ಅದು ಬುದ್ಧಿ ಇದೆ ಅಥವಾ ಗೊತ್ತಿದೆ ಅಥವಾ ಬುದ್ಧಿ ಇದೆ ಅರ್ಥ ಆಗುತ್ತದೆ. ಅಂದರೆ ಜ್ಞಾನ ಇದೆ, ರೋಗ ಹೇಗೆ ಮಾಡಬೇಕೆಂದು ಗೊತ್ತು. ಜ್ಞಾನ ಇದೆ ಎಂದರೆ ಗೊತ್ತು. ಜ್ಞಾನ ಇಲ್ಲ ಅಂದರೆ ಗೊತ್ತಿಲ್ಲ, ಅವನು ದಡ್ಡ. ಜ್ಞಾನ ಇಲ್ಲ ಅಂದರೆ ಅವನ ವಿಷಯ ಗೊತ್ತಿಲ್ಲ, ಅರ್ಥ ಇಲ್ಲ, ಅಮಾಯಕ, ಅವನಿಗೆ ರೋಗದ ಬಗ್ಗೆ ಜ್ಞಾನ ಇಲ್ಲ. ಜ್ಞಾನ ಇದೆ ಎಂದರೆ ಮೆಡಿಸಿನ್ ಬಗ್ಗೆ ಜ್ಞಾನ ಇದೆ, ರೋಗ ಗುಣಪಡಿಸುತ್ತಾನೆ. ಜ್ಞಾನ ಇಲ್ಲ ಅಂದರೆ ನೋ ನಾಲೆಡ್ಜ್, ಅವನು ಇಗ್ನೋಷನ್, ಅಮಾಯಕ. ಜ್ಞಾನ ಇದೆ ಎಂದರೆ ಅವನು ಜ್ಞಾನಿ, ಬುದ್ಧಿವಂತ, ಜಾಣ, ಚಾಣಾಕ್ಷ. ಜ್ಞಾನ ಇಲ್ಲ ಎಂದರೆ ಅಜ್ಞಾನಿ, ಗೊತ್ತಿಲ್ಲ, ಬುದ್ಧಿ ಇಲ್ಲ, ದಡ್ಡ. ಗೊತ್ತಿಲ್ಲ, ದಡ್ಡತನ, ಅಮಾಯಕ. ಗೊತ್ತಿಲ್ಲ ಎಂದರೆ ಅಮಾಯಕ ಅಥವಾ ಗೊತ್ತಾಗಲೆಂದರೆ ಅಮಾಯಕ. ಅವನಿಗೆ ಜ್ಞಾನ ಇಲ್ಲ, ಗೊತ್ತಿಲ್ಲ, ಅಜ್ಞಾನಿ, ಮೂರ್ಖ, ಬುದ್ಧಿಹೀನ. ಗೊತ್ತು ಅಂದರೆ ಗೊತ್ತಿದೆ, ಜ್ಞಾನ, ಬುದ್ಧಿ ಅಥವಾ ಜಾಣತನ. ಜ್ಞಾನ ಇಲ್ಲ ಎಂದರೆ ಅವನಿಗೆ ಫೋನ್ ಬಗ್ಗೆ ಜ್ಞಾನ ಇಲ್ಲ ಅಂದರೆ ಅವನಿಗೆ ಗೊತ್ತಿಲ್ಲ, ದಡ್ಡ. ಜ್ಞಾನ ಇದೆ, ಅವನಿಗೆ ಬುದ್ಧಿವಂತ, ಗೊತ್ತಿದೆ, ಹುಷಾರ, ತಿಳುವಳಿಕೆ, ಅರಿವು ಇಲ್ಲ, ಅವನಿಗೆ ಗೊತ್ತಿಲ್ಲ, ದಡ್ಡ. ಅವನು ಎಚ್ಚರಿಕೆ ಇಲ್ಲ, ಅರ್ಥ ಆಗಲ್ಲ, ಅರಿವು ಇಲ್ಲ. ಜ್ಞಾನ ಇದೆ ಅಂದರೆ ಗೊತ್ತು ಅಥವಾ ಗೊತ್ತಿದೆ, ಜಾಣ, ಬುದ್ಧಿವಂತ. ಬುದ್ಧಿ ಇಲ್ಲ ಎಂದರೆ ಗೊತ್ತಿಲ್ಲ, ಜ್ಞಾನ ಇಲ್ಲ, ಮೂರ್ಖ. ಅವನಿಗೆ ಜ್ಞಾನ ಇಲ್ಲ, ಗೊತ್ತಿಲ್ಲ, ಅರ್ಥ ಇಲ್ಲ, ಅಂದರೆ ಅಮಾಯಕ, ನೋ ನಾಲೆಡ್ಜ್. ನಾಲೆಡ್ಜ್ ಇದೆ ಎಂದರೆ ಅವನು ಬುದ್ಧಿ. ಜ್ಞಾನ ಇಲ್ಲ ಎಂದರೆ ಅಜ್ಞಾನಿ, ಮೂರ್ಖ, ಬುದ್ಧಿಹೀನ. ಗೊತ್ತಿಲ್ಲ, ಅವನು ಅಜ್ಞಾನಿ, ಮೂರ್ಖ, ಬುದ್ಧಿಹೀನ, ಅಮಾಯಕ. ಗೊತ್ತಿದೆ, ಗೊತ್ತು, ಅವನು ಜ್ಞಾನ ಇದೆ, ಅಜ್ಞಾನಿ, ಜಾಣ, ಬುದ್ಧಿ, ಚಾಣಾಕ್ಷ. ಅವನಿಗೆ ಜ್ಞಾನ ಇಲ್ಲ, ಗೊತ್ತಿಲ್ಲ, ದಡ್ಡ, ಅಮಾಯಕ. ಗೊತ್ತಿದೆ, ಗೊತ್ತು, ಜ್ಞಾನ, ಬುದ್ಧಿ, ಚಾಣಾಕ್ಷ. ಕಡೆಗೇಟಿನಲ್ಲಿ ಹೇಳಬೇಕೆಂದರೆ ಜ್ಞಾನ ಇದೆ ಎಂದರೆ ಅವನಿಗೆ ಗೊತ್ತು, ಗೊತ್ತಿದೆ ಅಥವಾ ಬುದ್ಧಿ ಇದೆ, ಚಾಣಾಕ್ಷ. ವಿಷಯಗಳನ್ನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಶಕ್ತಿ ಇದೆ ಅವನಲ್ಲಿ. ಜ್ಞಾನ ಇಲ್ಲ, ಜ್ಞಾನ ಇಲ್ಲ, ಅವನಿಗೆ ಗೊತ್ತಿಲ್ಲ, ದಡ್ಡ. ಜ್ಞಾನ ಇದೆ, ಅವನಿಗೆ ಗೊತ್ತು, ಗೊತ್ತಿಲ್ಲ ಅಥವಾ ಜ್ಞಾನ ಇಲ್ಲ, ಗೊತ್ತಿಲ್ಲ. ಜ್ಞಾನ ಇದೆ, ಗೊತ್ತಿಲ್ಲ ಎಂದರೆ ಜಾಣ, ತಿಳಿದವನು. ತಿಳಿದವನೆಂದರೆ ಗೊತ್ತಿದೆ, ಯೋಚಿಸಿ ಮಾಡುತ್ತಾನೆ. ಅರ್ಥ ಮಾಡಿಕೊಳ್ಳಿ. ಜ್ಞಾನ ಇಲ್ಲಂದರೆ ಅವನು ಅಜ್ಞಾನ. ಜ್ಞಾನ ಇದೆ ಎಂದರೆ ಜಾಣ, ವಿದ್ವಾಂಸ, ತಿಳಿದವನು. ಅವನಿಗೆ ಬೆಂಕಿಯ ಬಗ್ಗೆ ಗೊತ್ತಿಲ್ಲ, ದಡ್ಡ. ಅಂದರೆ ವಿಷಯದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂದರೆ ಗೊತ್ತು, ಎಚ್ಚರಿಕೆ. ಗೊತ್ತಿಲ್ಲ ಎಂದರೆ ಅವನು ದಡ್ಡ, ಅಮಾಯಕ, ಅವಿವೇಕಿ. ಅರ್ಥವಾಗಿದೆ ಎಂದರೆ ಎಚ್ಚರಿಕೆ ಇದೆ. ಗೊತ್ತಿಲ್ಲ ಎಂದರೆ ದಡ್ಡ. ಗೊತ್ತಿದೆ ಎಂದರೆ ಬುದ್ಧಿ. ಗೊತ್ತಿಲ್ಲ ಅಂದರೆ ದಡ್ಡತನ. ಗೊತ್ತಿದೆ ಎಂದರೆ ಬುದ್ಧಿವಂತ, ಕಿಲಾಡಿ. ಗೊತ್ತಿದೆ, ಕರೆಂಟ್ ಇದೆ ಅಂತ ಗೊತ್ತು, ಅವನಿಗೆ ಅದೇ ಬುದ್ಧಿ. ಗೊತ್ತು, ಜ್ಞಾನ ಇದೆ, ಅವನಿಗೆ ಹೇಗೆ ಮಾಡಬೇಕೆನ್ನುವ ಗೊತ್ತು, ಆದರೆ ಗೊತ್ತಿದೆ, ಅದು ಬುದ್ಧಿ. ಗೊತ್ತಿಲ್ಲ ಅಂದರೆ ದಡ್ಡ. ಬುದ್ಧಿ ಇದೆ ಎಂದರೆ ಗೊತ್ತು, ಗೊತ್ತಿದೆ. ಬುದ್ಧಿ ಇಲ್ಲಂದರೆ ಅವನು ದಡ್ಡ.
ಬುದ್ಧಿ ಇಲ್ಲ ಅಂದರೆ ಅವನಿಗೆ ಗೊತ್ತಿಲ್ಲ, ದಡ್ಡ, ಮೂರ್ಖ, ಅವಿವೇಕಿ, ಅಮಾಯಕ. ಬುದ್ಧಿ ಇದೆ, ಅವನಿಗೆ ಗೊತ್ತಿದೆ. ಬುದ್ಧಿ ಅಮಾಯಕ, ಚಾಣಾಕ್ಷತನ, ಬೇಗವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಗೊತ್ತಿಲ್ಲ, ತಿಳಿಯಲ್ಲ, ಮಾಹಿತಿ ಇಲ್ಲ, ಅಜ್ಞಾನ. ಮಾಹಿತಿ ಇದೆ, ಗೊತ್ತು, ವಿಷಯದ ಮಾಹಿತಿ ಇದೆ, ಅವನಿಗೆ ಗೊತ್ತಿದೆ, ಕೇಳಬೇಕು, ಹೇಳುವುದು. ಅವನಿಗೆ ಜ್ಞಾನ ಇಲ್ಲ. ಜ್ಞಾನ ಇದೆ ಎಂದರೆ ಅದು ಬುದ್ಧಿ. ಇದೆಲ್ಲವನ್ನು ನಿಶ್ಚಯ. ಅವನಿಗೆ ಗೊತ್ತಿದೆ ಅಂದರೆ ಅದು ಗೊತ್ತು. ಜ್ಞಾನ ಇದೆ ಎಂದರೆ ಗೊತ್ತು. ಜ್ಞಾನ ಇಲ್ಲ ಎಂದರೆ ಅದು ಗೊತ್ತಿಲ್ಲ. ಯಾವುದು ಗೊತ್ತಿದೆ ಅದು ಜ್ಞಾನ, ಗೊತ್ತಿಲ್ಲ ಎಂದರೆ ಅದು ಅಜ್ಞಾನ. ಗೊತ್ತು ಅನ್ನೋಕ್ಕೆ ಗೊತ್ತಿದೆ, ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲದ್ದು. ಅಂದರೆ ನಿಮಗೆ ಗೊತ್ತಿದೆ ಅಂದರೆ ಅದು ಬೆಳಕು, ಗೊತ್ತಿಲ್ಲ ಅಂದರೆ ಅದು ಕತ್ತಲ. ಗೊತ್ತಿಲ್ಲ ಗೊತ್ತಿಲ್ಲ ಎಂದರೆ ಅದು ದಡ್ಡತನ, ಗೊತ್ತಿದೆ ಎಂದರೆ ಅದು ಬುದ್ಧಿ. ಗೊತ್ತಿದೆ ಎಂದರೆ ಅದು ಗೊತ್ತು. ಜ್ಞಾನ ಇದೆ ಅಂದರೆ ಗೊತ್ತು, ಜ್ಞಾನ ಇಲ್ಲ ಅಂದರೆ ಅಜ್ಞಾನ. ಗೊತ್ತು ಎಂದರೆ ತಿಳಿದಿದೆ, ಗೊತ್ತಿದೆ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ. ಗೊತ್ತು ಎಂದರೆ ತಿಳಿದಿದೆ, ಜ್ಞಾನ ಇದೆ. ಅಗೊತ್ತು ಅಂದರೆ ತಿಳಿದಿಲ್ಲ, ಜ್ಞಾನ ಇಲ್ಲ. ಇವೆಲ್ಲವನ್ನು ಸುಲಭವಾದ ಅರ್ಥದೊಳಗೆ ಮಾಡಿಕೊಳ್ಳಬಹುದು. ಅರಿವಿಗೇಡಿ ಎಂದರೆ ಅರಿವು ಇಲ್ಲ, ಗೊತ್ತಿಲ್ಲ, ದಡ್ಡ, ಅಮಾಯಕ, ಹುಚ್ಚ, ಇವೆಲ್ಲ ಅರ್ಥಗಳು ಬರುತ್ತೆ. ಬುದ್ಧಿ ಎಂದರೆ ಗೊತ್ತಿದೆ ಎಂದರೆ ಅದು ಬುದ್ಧಿ. ಬುದ್ಧಿ ಇದೆ ಎಂದರೆ ಅವನಿಗೆ ಗೊತ್ತು. ಹೇಗೆ ಒಂದು ವಸ್ತುಗಳನ್ನು ಮಾರಾಟ ಮಾಡಬೇಕೆನ್ನುವಂಥ ವಿಷಯ ಗೊತ್ತಿದೆ, ಅದು ಜ್ಞಾನ, ಗೊತ್ತು. ಇದೆಲ್ಲವನ್ನು ವಿಷಯ ಹೇಳ್ತೇನೆ. ಕಡೆಯ ಸಂದರ್ಭದಲ್ಲಿ ಯಾವುದು ಗೊತ್ತಿದೆ ಅದು ಬುದ್ಧಿ, ಯಾವುದು ಗೊತ್ತಿಲ್ಲ ಅದು ದಡ್ಡತನ. ಈಗ ಒಂದು ಗೊತ್ತು ಅಂದರೆ ನಿನಗೆ ಗೊತ್ತಿದೆ ಅಂದರೆ ಅದು ಬುದ್ಧಿ, ಗೊತ್ತಿಲ್ಲ ಅಂದರೆ ಅದು ದಡ್ಡತನ. ಇಷ್ಟೇ ಅರ್ಥ. ದಡ್ಡ ಅಂದರೆ ಗೊತ್ತಿಲ್ಲ, ಬುದ್ಧಿಗೆ ಗೊತ್ತಿದೆ. ಇಷ್ಟೇ ಸಿಂಪಲ್ ಅರ್ಥದಲ್ಲಿ ಹೇಳ್ಬೇಕಂದ್ರೆ, ನಿನ್ನ ಮೈಂಡಿನೊಳಗೆ ಗೊತ್ತಿದೆ ಅಂದರೆ ಅದು ಬುದ್ಧಿ, ಗೊತ್ತಿಲ್ಲ ಅಂದರೆ ಅದು ದಡ್ಡತನ.